ನಮಸ್ಕಾರ ಎಲ್ಲರಿಗೂ ಪವನ್ ಇಲ್ದಿನ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಇದು ನಿಮ್ಮ ತಲೆ ಒಳಗಡೆ ಇದೆ, ಪ್ರೋಟೀನ್ ತೊಗೊಂಡ್ರೆ ಕಿಡ್ನಿ ಹಾಳಾಗುತ್ತೆ ಅಂತ. ಪ್ರೋಟೀನ್ ತೊಗೊಂಡ್ರೆ ಕಿಡ್ನಿ ಹಾಳಾಗುತ್ತೆ ಅಂತಂದರೆ ಪ್ರೋಟೀನ್ ತೊಗೊಂಡಿಲ್ಲ ಅಂದರೆ ಕಿಡ್ನಿ ಚೆನ್ನಾಗಿರುತ್ತಾ? ಸೊ ತುಂಬ ಜನ ಪ್ರೋಟೀನ್ ತೊಗೊಂಡ್ರೆ ಕಿಡ್ನಿ ಹಾಳಾಗುತ್ತೆ ಅವ್ರಿಗೆ ಇದು ಕ್ವಶನ್. ಸೊ ತುಂಬ ಜನ ಪ್ರೋಟೀನ್ ತೊಗೊಂಡಿಲ್ಲ, ಆಲ್ರೆಡಿ ಅವ್ರ ಕಿಡ್ನಿ ಎಲ್ಲ ಹಾಳಾಗಿದೆ ಅಲ್ಲ, ಅವ್ರಿಗೆ ಹೇಗೆ ಕಿಡ್ನಿ ಹಾಳಾಯಿತು? ಕ್ವಶನ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಪ್ರಾಪರಾಗಿ ಉತ್ತರ ಇದೆ ಅಂತ ನೋಡಿಕೊಂಡು ಕ್ವಶನ್ ಮಾಡಬೇಕು. ಇದರಲ್ಲಿ ಎಲ್ಲರಿಗೂ ಕೂಡ ತುಂಬ ಜನ ಪ್ರೋಟೀನ್ ತೊಗೊಂಡೇ ಇಲ್ಲ, ಅವ್ರದ್ದು ಕಿಡ್ನಿ ಹಾಳಾಗೋಗಿದೆ. ತುಂಬ ಜನಕ್ಕೆ ಡಯಾಲಿಸಿಸ್ ಮಾಡಿಸಿದ್ರೆ, ತುಂಬ ಜನಕ್ಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಿದ್ದಾರೆ. ಸೊ ಪ್ರೋಟೀನ್ ತೊಗೊಂಡ್ರೆ ಕಿಡ್ನಿ ಹಾಳಾಗುತ್ತೆ ಅನ್ನೋದು ಜಸ್ಟ್ ಮಿತ್ ಅಷ್ಟೇ. ಸೊ ನಮ್ಮ ಜನರಿಗೆ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಗೊತ್ತಿಲ್ಲದಿದ್ದಾಗ, ಸುಮ್ಮನೆ ಕೂತಿದ್ದಾಗ ಇಂಥದ್ದು ತಲೆಗೆ ಯೋಚನೆ ಮಾಡುತ್ತೆ, ಅದನ್ನು ಸ್ಪ್ರೆಡ್ ಮಾಡ್ತಾರೆ. ಸೊ ಅದನ್ನು ಮೂರ್ಖ ಜನರು, ಯಾರ್ಯಾರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ಅವ್ರು ಇದನ್ನು ಇಟ್ಕೊಂಡು ಪ್ರೋಟೀನ್ ತೊಗೊಳ್ಳೋದ್ರಿಂದ ಕಿಡ್ನಿ ಹಾಳಾಗುತ್ತೆ ಅಂತೇಳಿ ಅಪಪ್ರಚಾರ ಮಾಡ್ತಿದ್ದಾರೆ. ಇಟ್ ಮೇ ಬಿ ಎನಿ ಬ್ರ್ಯಾಂಡ್, ನಾನು ಯಾವ ಬ್ರ್ಯಾಂಡ್ ಬಗ್ಗೆನೂ ಹೇಳೋಕ್ಕಾಗಲ್ಲ. ಇಟ್ ಮೇ ಬಿ ಎನಿ ಬ್ರ್ಯಾಂಡ್ ಆಫ್ ಪ್ರೋಟೀನ್ ತೊಗೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ ಕಿಡ್ನಿ ಹಾಳಾಗಲ್ಲ. ತುಂಬ ಜನ ಹರ್ಬಲೈಫ್ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ಕಿಡ್ನಿ ಹಾಳಾಗಂಗಿಲ್ಲ. ಇಷ್ಟೊತ್ತು ನನ್ನ ಕಿಡ್ನಿ ಹೋಗಬೇಕಾಯ್ತು, ನಾನೇನು ಪ್ಲಾಸ್ಟಿಕ್ ಕಿಡ್ನಿ ಹಾಕ್ಕೊಂಡಿದ್ದೀನ? ಸೊ ನನ್ನ ಕಿಡ್ನಿ ನಂದೇ ಕಿಡ್ನಿ ಇರೋದು, ನಾನೇನು ಪ್ಲಾಸ್ಟಿಕ್ ಕಿಡ್ನಿ ಕೂಡ ಹಾಕ್ಕೊಂಡಿಲ್ಲ. ಆ್ಯಂಡ್ ದಿನಕ್ಕೆ ಕಿಡ್ನಿ ಹೆಲ್ತು ಚೆನ್ನಾಗಿ ಆಗ್ತಾಯಿದೆ. ನೀವು ಯಾವುದೇ ರೀತಿಯಾದಂಥ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿಸ್ತಾರೆ, KFT ಮಾಡಿಸೋದ್ರಿಂದ, LFT ಮಾಡಿಸೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಹರ್ಬಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ಅವ್ರದ್ದು ಲಿವರ್ ಕೂಡ ನಾರ್ಮಲ್ ಆಗಿದೆ, ಕಿಡ್ನಿ ಕೂಡ ಫಂಕ್ಷನ್ಸ್ ನಾರ್ಮಲ್ ಆಗಿದೆ. ನಾನು ಕೂಡ ವರ್ಷಕ್ಕೊಂದ್ಸಲ ಕಿಡ್ನಿ ಫಂಕ್ಷನ್ ಟೆಸ್ಟು ಮಾಡಿಸ್ತೀನಿ, ನಾನು ಲಿವರ್ ಫಂಕ್ಷನ್ ಟೆಸ್ಟು ಮಾಡಿಸ್ತೀನಿ. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಿಲ್ಲ ನನಗೆ. ಆ್ಯಂಡ್ ಯಾರ್ಯಾರು ಯೂಸ್ ಮಾಡ್ತಿದ್ರೋ ಅವ್ರಿಗೂ ಮೇಜರ್ಲಿ ಪ್ರಾಬ್ಲಮ್ ಆಗಿಲ್ಲ. ಅವ್ರು ಯೂಸ್ ಮಾಡೋಂಥ ದಿನದಲ್ಲಿ ಬೇರೆ ಯಾವುದಾದ್ರೂ ಬಾಡಿಗೆ ಆಗಿಲ್ದಿರುವಂಥ ಪದಾರ್ಥಗಳಿಂದ ಕಿಡ್ನಿಗೂ ಪ್ರಾಬ್ಲಮ್ ಆಗ್ಬೋದು, ಲಿವರ್ಗೂ ಪ್ರಾಬ್ಲಮ್ ಆಗ್ಬೋದು, ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗ್ಬೋದು. ಸೊ ಹರ್ಬಲೈಫ್ ಅಂತಾನೆ ನಾನು ತುಂಬ ಜನ ನೋಡ್ತಾ ಇರ್ತೀನಿ, ಯಾರ್ಯಾರು ಇನ್ಫ್ಲೂಯೆನ್ಸರ್ಸ್ ಇದ್ದರು, ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್, ಯಾರ್ಯಾರು ಹರ್ಬಲೈಫ್ ಆಗಿ ಮಾತಾಡ್ತಿರೋ ಅವರೇ ಬೇಜಾನೆಲ್ಲ ಪ್ರೋಟೀನ್ ತೊಗೊಳ್ತಾರಲ್ಲ. ಸೊ ವೇಯ್ ಪ್ರೋಟೀನ್, ಅದರಿಂದ ಪ್ರಾಬ್ಲಮ್ ಆಗುತ್ತಾ? ಸೊ ನಂಗೆ ಗೊತ್ತಿಲ್ಲ, ಅದರಿಂದ ಆಗ್ಬೋದಾ ಇಲ್ವಾ? ಸೊ ನೋಡಿ, ಯಾವುದೇ ರೀತಿಯಾದಂಥ ಯಾವುದೇ ಪ್ರೋಟೀನು ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ನೀವು ಹಾಲು ಕುಡಿತಾ ಇದ್ರೆ ಪ್ರಾಬ್ಲಮ್ ಆಗಲ್ಲ ಅಂತಂದರೆ, ಆ್ಯಂಡ್ ನೀವು ಪ್ರೋಟೀನ್ ತೊಗೊಳ್ಳೋದ್ರಿಂದ ಕೂಡ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಹಾಲಿಂದನೇ ಎಕ್ಸ್ಟ್ರಾಕ್ಟ್ ಆಗೋದು ಬಂದು ವೇಯ್ ಪ್ರೋಟೀನ್. ಎಲ್ಲದಲ್ಲೂ ಮೇಜರ್ಲಿ ಸೋರ್ಸ್ ಇರೋದು ಬಂದು ವೇಯ್ ಪ್ರೋಟೀನ್. ನಮ್ಮ ಹತ್ರ ಇರೋದು ಬಂದ್ಬಿಟ್ಟು ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಆಫ್ ವೇಯ್ ಪ್ರೋಟೀನ್. ಸೊ ವೇಯ್ ಪ್ರೋಟೀನಿಂದ ಯಾವುದೇ ರೀತಿಯಾದಂಥ ಕಿಡ್ನಿಗೆ ಪ್ರಾಬ್ಲಮ್ ಆಗಲ್ಲ. ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಾ, ಕಿಡ್ನಿಗೆ ಪ್ರಾಬ್ಲಮ್ ಆಗಿಲ್ಲದೆ ಇರಬೇಕಂದ್ರೂ ಕೂಡ ಪ್ರೋಟೀನ್ ಕೊಡಲೇಬೇಕು. ಕಿಡ್ನಿ ಚೆನ್ನಾಗಿರ್ಬೇಕಾದ್ರೆ ಪ್ರೋಟೀನ್ ಬೇಕು. ಬಿಕಾಸ್ ನಮ್ಮ ಆರ್ಗನ್ ಅಂತಾನೆ ಅಲ್ಲ, ನಮ್ಮ ಬಾಡಿ ಎಲ್ಲ ಮೇಡಾಗಿರೋದೇ ಪ್ರೋಟೀನಿಂದ. ಹ್ಯೂಮನ್ ಬಾಡಿ ಪ್ರೋಟೀನ್ ಇಸ್ ಅ ಬಿಲ್ಡಿಂಗ್ ಬ್ಲಾಕ್ ಆಫ್ ಅ ಬಾಡಿ ಅಂತ ಕರೀತಾರೆ. ಅಂತಂದರೆ ಬಾಡಿ ಚೆನ್ನಾಗಿ ರಚನೆ ಆಗಬೇಕಾದ್ರೆ ಪ್ರೋಟೀನ್ ಕೊಟ್ಟಿರಲೇಬೇಕು. ಪ್ರೋಟೀನ್ ಕೊಟ್ಟಿಲ್ಲ ಅಂದರೆ ಎಲ್ಲಿಂದ ಬಾಡಿ ಚೆನ್ನಾಗಿ ರಚನೆ ಆಗುತ್ತೆ? ನೀವು ಚೆನ್ನಾಗಿ ಮಾತಾಡಬೇಕು, ಪ್ರೋಟೀನ್ ಬೇಕು. ನಿಮ್ಮ ಏರ್ ಗ್ರೋತ್ ಚೆನ್ನಾಗಾಗಬೇಕು, ಪ್ರೋಟೀನ್ ಬೇಕು. ನಿಮ್ಮ ಮಸಲ್ ಮಾಸ್ ಚೆನ್ನಾಗಾಗಬೇಕು, ಪ್ರೋಟೀನ್ ಬೇಕು. ಮೆಟಾಬಾಲಿಸಮ್ ಚೆನ್ನಾಗಾಗಬೇಕು, ಅದಕ್ಕೂ ಕೂಡ ಪ್ರೋಟೀನ್ ಬೇಕು. ಜೈವಿಕ ಕ್ರಿಯೆ ಅಂದರೆ ಮೆಟಾಬಾಲಿಸಮ್ ಚೆನ್ನಾಗಾಗಬೇಕು, ಪ್ರೋಟೀನ್. ನೀವು ಐಡಿಯಲ್ ವೆಯ್ಟ್ನ ಮೇಂಟೈನ್ ಮಾಡಬೇಕು, ಪ್ರೋಟೀನ್ ಬೇಕು. ಓವರ್ ವೆಯ್ಟ್ ಆಗಬಾರ್ದು, ಪ್ರೋಟೀನ್ ಬೇಕು. ಇದೆಲ್ಲದಕ್ಕೂ ಪ್ರೋಟೀನ್ ಬೇಕು. ಸೊ ಪ್ರೋಟೀನಲ್ಲಿ ನಿಮಗೆ ಬೇಜಾನ್ ಸೋರ್ಸಸ್ ಬರುತ್ತೆ. ಸೊ ವೆಜ್ಜಿಂದ ಪ್ರೋಟೀನ್ ಸಿಗುತ್ತೆ, ನಾನ್ ವೆಜ್ಜಿಂದ ಪ್ರೋಟೀನ್ ಸಿಗುತ್ತೆ, ಮಿಲ್ಕಿಂದ ಕೂಡ ಪ್ರೋಟೀನ್ ತೊಗೋಬೋದು. ಸೊ ಮೇಜರ್ಲಿ ಹರ್ಬಲೈಫಲ್ಲಿ ಇರೋದು ಸಾಯ್ ಆ್ಯಂಡ್ ವೇಯ್ ಪ್ರೋಟೀನ್. ಸೊ ಸಾಯ್ ಬಂದು ಸೇಫೆಸ್ಟ್ ಪ್ರೋಟೀನ್ ಅಂತ ಎಲ್ಲರಿಗೂ ಗೊತ್ತಿರೋದು. ಸೊ ಇವನ್ ICMR ಕೂಡ ಅದ್ರ ಬಗ್ಗೆ ಹೇಳಿದೆ. ಸೊ ಸಾಯ್ ಬಂದು ಅಮೇಝಿಂಗ್ ಪ್ರೋಟೀನ್, ಅದರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಇದರೊಳಗಡೆ ಆಲ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಕೂಡ ಇರುತ್ತೆ. ಸೊ ಒನ್ ಆ್ಯಂಡ್ ಓನ್ಲಿ ವೆಜಿಟೇರಿಯನ್ ಸೋರ್ಸಲ್ಲಿ ಯಾವುದಲ್ಲಾದರೂ ಆಲ್ ಅಮೈನೋ ಆಸಿಡ್ಸ್ ಇದೆ ಅಂದರೆ ಅದು ಕಂಪ್ಲೀಟ್ಲಿ ಅದು ಸಾಯೇ. ಸೊ ಅಂಥ ಪ್ರೋಟೀನ ನಾವು ತೊಗೊಳ್ತಾ ಇರೋದು. ಸೊ ಯಾಕೆ ಭಯ ಪಡಬೇಕು? ಸೊ ಕಿಡ್ನಿ ಹೋಗುತ್ತೆ, ಲಿವರ್ ಹೋಗುತ್ತೆ ಅಂತ. ಕಿಡ್ನಿನೂ ಹೋಗಲ್ಲ, ಲಿವರ್ ಹೋಗಲ್ಲ, ಮಣ್ಣು ಹೋಗಲ್ಲ, ಮಸಿನೂ ಹೋಗಲ್ಲ, ಎಲ್ಲ ನಿಮ್ಮ ಹತ್ರನೇ ಇರುತ್ತೆ. ನೀವು ಇದೆಲ್ಲ ಬಿಟ್ಟರೆ ನಿಮ್ಮ ಪ್ರಾಬ್ಲಮ್ ಆಗ್ಬೋದು. ನೋಡಿ, ಪ್ರೋಟೀನ್ ಇಲ್ದಿರ ತುಂಬ ಜನಕ್ಕೆ ಆಲ್ರೆಡಿ ಕಿಡ್ನಿ ಹೊಟ್ಟೋಗಿದೆ ಬಾಸ್. ಸೊ ಜನಗಳು ಮಾತಾಡ್ತಾನೆ ಇರ್ತಾರೆ, ಅವ್ರ ಬಗ್ಗೆ ನಾನಾಗಲಿ ನೀವಾಗಲಿ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಸೊ ಅವ್ರದ್ದು ಮಾತಾಡೋದು ಕೆಲಸ, ನಿಮ್ಮದು ಕೇಳಿಸ್ಕೊಳ್ಳೋದು ಕೆಲಸ. ಕೇಳಿಸ್ಕೊಳ್ಳಿ. ಇಲ್ಲ, ನಂಗೆ ಗೊತ್ತಿದೆ ನಿಮ್ಮದು, ನಂದು ಸ್ವಂತ ಬುದ್ಧಿಯಿಂದ ಉಪಯೋಗಿಸ್ತೀನಿ ಅಂತ ಅನ್ನೋರಿಗೆ ನೋಡಿ ಈ ವಿಡಿಯೋ ಕಂಪ್ಲೀಟ್ಲಿ. ಸೊ ಪ್ರೋಟೀನ್ ಯಾವುದೇ ಕಾರಣಕ್ಕೂ ಆಗಲ್ಲ. ಬಾಡಿ ಈಸ್ ಬಿಲ್ಡ್ ಆನ್ ಪ್ರೋಟೀನ್. ಸೊ ಪ್ರೋಟೀನ್ ದಿನನಿತ್ಯಕ್ಕೆ ಬೇಕು. ಒಬ್ಬ ಮನುಷ್ಯ ಒಂದು ಪ್ರತಿ ತೂಕಕ್ಕೆ ಮಿನಿಮಮ್ 1 ಗ್ರಾಮ್ ಪ್ರೋಟೀನ್ ತೊಗೊಳ್ಳೇಬೇಕು, ಅಟ್ಲೀಸ್ಟ್ ಅವ್ನ ಬಾಡಿನ ಮೇಂಟೈನ್ ಮಾಡಲಿಕ್ಕೆ. ಇನ್ ಕೇಸ್ ವೆಯ್ಟ್ ಲಾಸಲ್ಲಿ ಇದ್ದಾನ 1.2 ಗ್ರಾಮ್ಸ್ ತೊಗೋಬೇಕು. ಇನ್ ಕೇಸ್ ಬಾಡಿ ಬಿಲ್ಡ್ ಮಾಡ್ತಿದ್ದಾನೆ 1.5 2 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಬೇಕೇ ಬೇಕು. ಸೊ ಈ ಪ್ರೋಟೀನ್ ಹೆಂಗೆ? ಹೌ ಕ್ಯಾನ್ ಯು ಟೆಲ್ ಪ್ರೋಟೀನ್ ತೊಗೊಳ್ಳೋದ್ರಿಂದ ಕಿಡ್ನಿ ಹಾಳಾಗುತ್ತೆ ಅಂತ? ಎಸ್ಪೆಷಲಿ ತುಂಬ ಜನಕ್ಕೆ ಈ ಡೌಟ್ ಇತ್ತು ಅನ್ಸುತ್ತೆ. ಇವತ್ತು ಮೇ ಬಿ ನಿಮ್ಗೆ ಆ ಡೌಟ್ ಕ್ಲಿಯರ್ ಆಗಿರ್ಬೋದು, ಆಗದಿರ ಕೂಡ ಇರ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಪ್ರೋಟೀನಿಂದ ಪ್ರಾಬ್ಲಮ್ ಆಗಿರೋದೇ ಇಲ್ಲ ಅಂತಲ್ಲ, ಆಗಿದೆ. ಯಾರಿಗೆ ಅಂತಂದರೆ, ಸೊ ಹೆವಿ ಪ್ರೋಟೀನ್, ಫಾರ್ ಎಕ್ಸಾಂಪಲ್ ಈಗ ಬೀಫ್ ತಿಂತಾರೆ ಅಂದ್ಕೊಳ್ಳಿ, ಮಟನ್ ತಿಂತಾರೆ ಅಂದ್ಕೊಳ್ಳಿ, ಇವರೆಲ್ಲ ಏನು ತಿಂತಾರಲ್ಲ, ಇದು ಹೆವಿ ಪ್ರೋಟೀನ್. ಇದು ಬಾಡಿ ಕೈಲಿ ಮೇ ಬಿ ಡೈಜೆಷನ್ ಮಾಡೋಕ್ಕಾಗಲ್ಲ ಅಂತ ಅಂದರೆ, ಡೈಜೆಷನ್ ಮಾಡೋವಂಥ ಕೆಲಸ ಅವ್ರು ಮಾಡಿರಲ್ಲ. ಸೊ ಚೆನ್ನಾಗಿ ಬೀಫ್ ಆಗಲಿ ಮಟನ್ ಆಗಲಿ ತಿಂದ್ಬಿಟ್ಟು ಕುತ್ಕೊಬಿಟ್ಟು ಮಲ್ಕೊಬಿಟ್ರೆ ಏನಾಗುತ್ತೆ?
ಪ್ರೋಟೀನ್ ಎಲ್ಲಿ ಡೈಜೆಷನ್ ಆಗುತ್ತೆ ಬಾಸ್? ಆ ಪ್ರೋಟೀನ್ ಕ್ಯಾಲೋರೀಸ್ ಎಷ್ಟು? ಸೊ ಆ ಪ್ರೋಟೀನ್ ಇರೋ ಕ್ಯಾಲೋರೀಸ್ ನಿಮ್ಮ ಬಾಡಿ ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅಂಥ ಪ್ರಾಬ್ಲಮ್ ಆಗುತ್ತೆ. ಬಟ್ ನೀವು ಸಾಯಿಲ್ ತೊಗೊಳ್ತೀರ, 100 ಗ್ರಾಮ್ ಸಾಯಿಲ್ ಎಷ್ಟು ಪ್ರೋಟೀನ್ ಇರುತ್ತೆ? ಐಸೋಲೇಟೆಡ್ ಸಾಯಿಲ್ ಎಷ್ಟು ಪ್ರೋಟೀನ್ ಇರುತ್ತೆ? ನೀವು 100 ಗ್ರಾಮ್ಸ್ ಐಸೋಲೇಟೆಡ್ ಸಾಯಿಲ್ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಏನೋ ಒಂದು 40 ಗ್ರಾಮ್ಸ್ವರೆಗೂ ಪ್ರೋಟೀನ್ ಸಿಗ್ಬೋದು, ಅಪ್ರಾಕ್ಸಿಮೇಟ್ಲಿ ನಾನು ಹೇಳಿದ್ದು. ಓಕೆ, ಸೊ ಎಷ್ಟು ಕ್ಯಾಲೋರೀಸ್ ಆಯಿತು ನಿಮಗೆ? 100 ಗ್ರಾಮ್ಸ್ ನೀವು ತೊಗೊಳಕ್ಕೂ ಆಗಲ್ಲ, 100 ಗ್ರಾಮ್ಸ್ ನೀವು ತೊಗೊಂಡಕ್ಕೆ ಆಗಲ್ಲ. ಇನ್ ಕೇಸ್ 100 ಗ್ರಾಮ್ಸ್ ನೀವು ತೊಗೊಂಡ್ರೆ ಎಷ್ಟು ಕ್ಯಾಲೋರೀಸ್ ಇದೆ? ಒಂದು 250-300 ಅಷ್ಟೇ. ಐಸೋಲೇಟೆಡ್ ಸಾಯಿಲ್ ಬರೋದು ನಿಮ್ಗೆ 200-250 ಕ್ಯಾಲೋರಿ. ಅದೇ ನೀವು ಏನಾದರೂ ಅಷ್ಟು ಪ್ರೋಟೀನ್ ಬೇಕಂದ್ರೆ ನಾನ್ ವೆಜ್ ನೀವು ತೊಗೊಂಡ್ರೆ ಎಷ್ಟು ಪ್ರೋಟೀನ್, ಎಷ್ಟು ಕ್ಯಾಲೋರೀಸ್ ಆಯಿತು? ಎಷ್ಟಾಯಿತು ಯೋಚನೆ ಮಾಡಿ. ಅದಕ್ಕೆ ನೀವು ಹಾಕೋ ಮಸಾಲೆಸು, ಅದಕ್ಕೆ ಹಾಕೋ ನೀವು ಇಂಗ್ರೀಡಿಯೆಂಟ್ಸು ಹತ್ತತ್ರ ಏನಿಲ್ಲ ಅಂದರೆ 700-800 ಕ್ಯಾಲೋರಿ ಆಯಿತು. 100 ಗ್ರಾಮೇ ಎತ್ತಿಂದ ಎದ್ದೊಳ್ತಾರ? ಚಾನ್ಸೇ ಇದೆಯಾ? ಏನಿಲ್ಲ ಅಂದರೂ ಕುತ್ಕೊಂಡ್ರೆ ಬ್ಯಾಟಿಂಗ್ ಅಮ್ಮ ಅರ್ಧ kg 1 kgನ ಬ್ಯಾಟಿಂಗು ಚೆನ್ನಾಗಿ ಮಸಾಲ ಗಿಸಾಲ ಎಲ್ಲ ಹಾಕೊಟ್ಬಿಟ್ರೆ ಮಿನಿಮಮ್ ಅರ್ಧ kgನೇ. ಎಷ್ಟು ಕ್ಯಾಲೋರೀಸ್ ಆಯಿತು? ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗ್ತದಾ? ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ತುಂಬ ಜನ ಅಪಪ್ರಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದು ಕೂಡ. ನಿಮ್ಗೆ ಗೊತ್ತಿದ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡಿ. ಸೊ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಯಾರ್ದೋ ಒಬ್ರದ್ದು ಆರೋಗ್ಯನ ಕಿತ್ಕೊಳ್ಳೋ ಶಕ್ತಿ ಇಲ್ಲ ಬಾಸ್. ನಮ್ಗೆ ಯಾವತ್ತೇ ಕಾರಣಕ್ಕೂ ಅದು ಇಲ್ಲವೇ ಇಲ್ಲ. ಅದನ್ನು ಬಿಟ್ಬಿಡಿ. ನೀವು ಯಾರಿಗಾರು ಆದರೆ ಒಳ್ಳೇದು ಮಾಡಿ, ಆಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ತೆಪ್ಪಗಿದ್ರೆ ಒಳ್ಳೇದು. ಅದನ್ನು ಬಿಟ್ಟು ನಾವು ಯಾರಿಗೋ ಒಬ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ನಿಮಗೆ ವಾಪಸ್ಸು 1000 ಪಟ್ಟಲ್ಲಿ ವಾಪಸ್ ಹೋಗುತ್ತೆ. ಸೊ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಖಂಡಿತ ನಿಮ್ಗೆ ಯಾವುದಾಗುತ್ತೋ ಅದನ್ನು ಮಾಡಿ. ಇನ್ಸ್ಟಾಗ್ರಾಮ್ ಆಲ್ಗೋರಿದಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ನೀವು ಯಾವುದಾಗುತ್ತೋ ಅದನ್ನು ಮಾಡಿ. ಒಟ್ಟಿನಲ್ಲಿ ನೀವು ಇದ್ದೀರಾ ಅಂತ ತೋರಿಸಿ. ಓಕೆ, ಸೊ ದಯವಿಟ್ಟು ಈ ವಿಡಿಯೋನ ತುಂಬ ಜನ ಹತ್ರ ಶೇರ್ ಮಾಡಿ. ಸೊ ಹರ್ಬಲೈಫ್ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಆರೋಗ್ಯಕ್ಕೆ ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.